ಏನಾದರೂ ಒಂದು ಅಡ್ಡಿ ಆತಂಕ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅಹಿತಕರವಾದಂಥ ಘಟನೆಗಳೇನಾದ್ರು ಆಗಿದೆಯಾ, ಕೆಲವೊಂದು ಪ್ರಯೋಗಗಳನ್ನು ಮಾಡಿರ್ತಾರೆ, ಅದನ್ನ ಮಿಶ್ರಣ ಮಾಡಿ ಹಾಕ್ತಾರೆ. ರಕ್ತಸ್ರಾವ ಆಗಿದ್ರೆ ಆಗದಿದ್ದು ಏನಾದ್ರು ತಂದು ಬಿಸಾಕ್ಬಿಡ್ತಾರೆ ಪ್ರಾಣಿತು. ಆ ದೋಷಗಳನ್ನು ವಿಮುಕ್ತಿ ಮಾಡಬಹುದು. ಭೂಮಿ ಯೋಗ ಇದೆ. ಮನೆ ಕಟ್ತೀರಾ, ಮನೆ ಕಟ್ಟಿ ಅದ್ಭುತವಾದ ಬಂಗ್ಲೆ ಕೂಡ ಕಟ್ತೀರಾ, ಮನೆ ಕೂಡ ಕಟ್ತೀರಾ, ವಾಸ ಮಾಡೋಕ್ಕೆ ಕಷ್ಟ ಆಗ್ತದೆ. ಸಾಲ ಮಾಡ್ತಿರೋ ಕಷ್ಟಪಟ್ಟಿದ್ದೀರೋ, ತುಂಬ ಆಸೆ ಇಟ್ಟು ಮನೆ ಕಟ್ತೀರಾ. ಕೆಲವು ಸರಿ ಮನೆ ಒಳಗಡೆ ಪ್ರವೇಶ ಆಗಬೇಕಾದ್ರೆ ಮನಸ್ಸು ಒಪ್ಪಲ್ಲ, ಏನಾದರೂ ಒಂದು ಅಡ್ಡಿ ಆತಂಕ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅದಕ್ಕೆ ಮೊದಲನೇದಾಗಿ ಕಾರಣ ಹುಡುಕ್ಬೇಕು ಎಲ್ಲಿ ಅಂತ. ನಾವು ಭೂಮಿ ಕುಜನ ಬಲ ಇದೆ, ಭೂಮಿ ಆಗ ಬರುತ್ತೆ ಅಂತ ಅಷ್ಟು ಒಂದಕ್ಕೆ ಕಾರಣ ಅಲ್ಲ. ನಮಗೆ ಯಾವ ದಿಕ್ಕಲ್ಲಿ ನಾವು ಮನೆ ಕಟ್ಟಿದ್ದೀವಿ, ನಮಗೆ ಈ ಬಾಗಿಲು ಆಗಿ ಬರುತ್ತಾ ಅನ್ನೋದನ್ನು ಗಮನಿಸಬೇಕು ಫಸ್ಟು. ಎರಡನೇದು ನಕಾರಾತ್ಮಕ ಶಕ್ತಿ, ಏನಾದರೂ ಮನೆ ಕಟ್ಟಬೇಕಾದ್ರೆ ಅಹಿತಕರವಾದಂಥ ಘಟನೆಗಳೇನಾದ್ರು ಆಗಿದೆಯಾ ಅಲ್ಲಿ ಅನ್ನೋದನ್ನು ಗಮನಿಸಬೇಕು. ಮೂರನೇದು, ನಮಗೆ ಆಗದಿದ್ದವರು ನಮ್ಮ ಹಿತೈಷಿಗಳು ಹಿತಶತ್ರುಗಳಾಗೋದು. ನಮಗೇನೂ ಮಾಡೋಕ್ಕಾಗಲ್ಲ ಅಂದಾಗ ವಾಪಸ್ ನಮಗೆ ಹಿತೈಷಿಗಳಾಗೋದು, ಇಷ್ಟೇ ಡಿಫ್ರೆನ್ಸು. ಈ ಹಿತಶತ್ರುಗಳ ಬಾಧೆ ಇದ್ದು, ದೃಷ್ಟಿ ಬಾಧೆ ಇದ್ದು, ಏನಾದರೂ ನಿಮ್ಮ ಪಾಯ ಹಾಕಬೇಕಾದ್ರೆ, ನೀವು ಕಟ್ಟಬೇಕಾದ್ರೆ ನಿಮ್ಮ ಸಿಮೆಂಟಲ್ಲೋ ಅಥವಾ ಕಲ್ಲಲ್ಲೋ ಅಥವಾ ಭೂಮಿಲೋ ಏನಾದರೂ ಮಿಕ್ಸ್ ಮಾಡಿ ಕೆಲವೊಂದು ಪ್ರಯೋಗಗಳನ್ನು ಮಾಡಿರ್ತಾರೆ. ಇದು ತಂತ್ರಶಾಸ್ತ್ರದಲ್ಲಿ ಬರುತ್ತೆ. ತುಂಬ ಜನಕ್ಕೆ ಇದರದ್ದು ನಾನು ತುಂಬ ಕಡೆ ಹೋದಾಗ ನೋಡಿದ್ದೀನಿ. ಇದನ್ನು ಕೆಲವು ವಸ್ತುಗಳನ್ನು ತಂದು ಹಾಕ್ತಾರೆ, ದೇ ವಿಲ್ ಹಿಟ್ಟುದ ನೀರಿನಲ್ಲಿ ಬೆರೆಸಿ ಅದನ್ನು ಮಿಶ್ರಣ ಮಾಡಿ ಹಾಕ್ತಾರೆ. ಅರ್ಧದಲ್ಲಿ ನಿಂತೋಗುತ್ತೆ ಕೆಲವು ಮನೆ ಕಟ್ಟಾದಮೇಲೆ ಮನೆಯೊಳಗಡೆ ಪ್ರವೇಶ ಆಗೋದಕ್ಕೆ ತೊಂದರೆ ಆಗುತ್ತೆ. ಕೆಲವು ಮನೆಯೊಳಗಡೆ ಹೋಗಿ ಪೂಜೆ ಕೂಡ, ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೂ ಅವ್ರ ಕೈಯಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನನಗೆ ಯಾಕೋ ಇಷ್ಟ ಇಲ್ಲ ಅಂದ್ಬಿಟ್ಟು ಆಚೆ ಬಂದಿರೋರು ಇದ್ದಾರೆ. ಆದರೆ ಅದನ್ನೆಲ್ಲವನ್ನು ನಾವು ಪರಿಶೀಲನೆ ಮಾಡಬೇಕು. ಮತ್ತು ಕ್ಷುದ್ರ ದೇವತೆಗಳೇನಾದರೂ ಅಲ್ಲಿ ನೆಗೆಟಿವ್ ಆಗಿ ಎಫೆಕ್ಟ್ ಆಗ್ತಿದೆಯಾ ಅನ್ನೋದನ್ನು ಗಮನಿಸಬೇಕು. ಮೊದಲನಾಗಿ ಗಣಪತಿನ ಪ್ರಾರ್ಥನೆ ಮಾಡಿ, ವಾಸ್ತು ಪುರುಷನ ಸಂಕಲ್ಪ ಮಾಡಿ, ವಾಸ್ತು ಪುರುಷನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿದಾಗ ಆ ನೆಗೆಟಿವನ್ನು ಆಚೆ ಹಾಕೋದಕ್ಕೆ ಒಂದು ವಿಧಾನ ಅದು. ಆ ಪೂಜೆಗಳನ್ನು ಮಾಡಿದಾಗ ಮತ್ತು ಈಶಾನ್ಯ ಮೂಲೆ, ನಿಮ್ಮ ಹೊಸ ಮನೆಯ ಈಶಾನ್ಯ ಮೂಲೆಯಲ್ಲಿ ತಾಮ್ರದಲ್ಲಿ ಮಾಡಿರ್ತಕ್ಕಂಥ ವಾಸ್ತು ಪುರುಷನನ್ನು ಭೂಮಿ ಒಳಗಡೆ ಪ್ರತಿಷ್ಠಾಪನೆ ಮಾಡಬೇಕು. ನೀವು ನೆನಪಲ್ಲಿ ತಾಮ್ರದ ನಿಮಗೆ ಪ್ಲೇಟ್ ಬರುತ್ತೆ, ತಾಮ್ರದ ಪ್ಲೇಟ್ಸ್ ಬರುತ್ತೆ, ಮತ್ತು ತಾಮ್ರದಲ್ಲಿ ಬಂದಿರತಕ್ಕಂಥ ಪಿರಮಿಡ್ಸ್ ಬರುತ್ತೆ, ತಾಮ್ರದಲ್ಲೇ ನಿಮಗೆ ಲೆಂತಿಯಾಗಿ ಬರುತ್ತೆ. ಅದು ಕೂಡ ನೀವೇನು ಮಾಡಬೇಕು, ನಾರ್ತ್ ಈಸ್ಟಲ್ಲಿ ಡಿಗ್ ಮಾಡಿ 2 ಫೀಟ್ ಒಳಗಡೆ ಹಾಕಿ ದಿಗ್ಬಂಧನ ಮಾಡಿದಾಗ ಆ ಜಾಗದಿಂದ ನೆಗೆಟಿವ್ನಿಂದ ನೀವು ಆಚೆ ಬಂದು ಆ ಜಾಗದಲ್ಲಿ ವಾಸ ಮಾಡ್ಬೋದು. ಇಷ್ಟು ಅದ್ಭುತವಾದಂಥ ಪರಿಹಾರ ನಮ್ಮ ನೈಸರ್ಗಿಕವಾಗಿ ದೇವರೇ ಕೊಟ್ಟಿದ್ದಾನೆ. ಮನೆ ಕಟ್ಟುವಾಗ ಅವಘಡಗಳ ಬಗ್ಗೆ ಮಾತಾಡ್ತಿದ್ವಿ. ಅವಘಡಗಳಂದರೆ ಯಾವ ರೀತಿ ಅವಘಡಗಳು? ಉದಾಹರಣೆಗೆ ಒಂದೆರಡು ಉದಾಹರಣೆ. ಮನೆ ಕಟ್ಟಬೇಕಾದ್ರೆ ಕೆಲಸ ಮಾಡೋರಿಗೆ ಏನಾದರೂ ತೊಂದರೆ ಆಗಿ ರಕ್ತಸ್ರಾವ ಆಗಿದ್ದರೆ ಮತ್ತು ಅವರಿಗೆ ಘಟನೆಗಳಾಗಿದ್ದರೆ ಆ ಜಾಗದಲ್ಲಿ, ಜೊತೆಯಲ್ಲಿ ಅಲ್ಲಿ ಏನಾದರೂ ನಿಮಗೆ ಮನೆ ಕಟ್ಟಬೇಕಾದ್ರೆ ಕಾಗೆ ಪ್ರವೇಶ ಆಗಿದ್ದರೆ, ಗೂಬೆ ಪ್ರವೇಶ ಆಗಿದ್ದರೆ, ಇದು ಕೂಡ ಅವಘಡಗಳ ಆಘಾತಗಳೇ ಕಾರಣ. ಮತ್ತು ಏನಾದರೂ ಪ್ರಾಣ ಆಹುತಿ ಆಗಿದ್ದರೆ, ಎಕ್ಸಾಂಪಲ್ ನಿಮಗೆ ಪ್ರಾಣಿಗಳು, ನಾವು ತುಂಬ ಜನ ಇವಾಗಂತೂ ನಾಯಿ, ಬೆಕ್ಕು ಇವೆಲ್ಲವೂ ಪ್ರವೇಶ ಆಗುತ್ತೆ. ಮತ್ತು ಯಾರಾದರೂ ತುಂಬ ಜನಕ್ಕೆ ಮನೆ ಮುಂದೆ ಬಾಗಿಲತ್ರ ಅಥವಾ ಎಂಟ್ರೆನ್ಸಲ್ಲಿ ಆಗದಿದ್ದು ಏನಾದ್ರು ತಂದು ಬಿಸಾಕ್ಬಿಡ್ತಾರೆ ಪ್ರಾಣಿತು. ತುಂಬ ಜನಕ್ಕೆ ಆಗಿದೆ, ಇದು ಭಯ ಬಿದ್ದು ಬಿಡ್ತಾರೆ. ಅದೆಲ್ಲವೂ ಕೂಡ ಘಟನೆಗಳನ್ನು ಅವಘಡ ಅಂತಲೇ ಕೂಡ ಕರೆಯೋದು. ಈ ಅವಘಡಗಳನ್ನು ಆಗಿದ್ದರೆ ಅದಕ್ಕೆ ಸಂಬಂಧಪಡುವಂಥ ಪರಿಹಾರಗಳನ್ನೇ ಮಾಡಬೇಕು. ಅದಕ್ಕೆ ನಾವು ಶೂಲಬಂಧನ ಅಂತ ಕರಿತೀವಿ. ಶೂಲಬಂಧನ ಉಚ್ಚಾಟನೆಯನ್ನು ಮಾಡಿ ಅದನ್ನು ಪರಿಹರಿಸಿ ಆ ಭೂಮಿಲಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡೋಗಿ ಸಂಗಮದಲ್ಲಿ ದಿಗ್ಬಂಧನವನ್ನು ಮಾಡಿ ನದಿಗೆ ಬಿಡ್ತೀವಿ. ಇದನ್ನು ಬಿಟ್ಟಾಗ ದೋಷ ವಿಮುಕ್ತಿ. ಉದಾಹರಣೆ, ಜಗತ್ತಲ್ಲಿ ಎಲ್ಲದಕ್ಕೂ ದೋಷ ಇದೆ, ಗಂಗೆಗೆ ದೋಷ ಇಲ್ಲ.
ಯಾಕೆಂದರೆ ನಾವು ನಮ್ಮ ಅಸ್ಥಿ ಪಂಜರವು ಕೂಡ ನದಿಗೆ ಬಿಟ್ಟಾಗ ಮತ್ತೆ ಅದೇ ನೀರಿನಾಗಿ ಮತ್ತೆ ಅದೇ ನೀರು ನಾವು ಕುಡಿತೀವಿ. ಅಂದರೆ ಎಷ್ಟು ಶ್ರೇಷ್ಠವಾಗಿರುವಂಥದ್ದು ನದಿ ಅಲ್ವಾ. ಉದಾಹರಣೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲ ಸನ್ನಿಧಿಂ ಕುರುಂ ಸ್ವಾಹ. ಇದನ್ನು ನಾವು ಹೇಳಿ ಶಾಸ್ತ್ರದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ತೀರ್ಥದ ರೂಪದಲ್ಲಿ. ಪ್ರಪಂಚದಕ್ಕೆ ನಾನು ಉದಾಹರಣೆ ಹೇಳಬೇಕಂದ್ರೆ ದೋಷಗಳನ್ನು ಪರಿಹಾರ ಮಾಡೋದೇ ನದಿಗಳ ದಡದಲ್ಲಿ. ನೀವು ಆಗಿನ ಕಾಲದಿಂದ ನೋಡಿ ಇವತ್ತಿನ ಕಾಲದಿಂದ ನೋಡಿ, ಯಾವ ದೇವಸ್ಥಾನಗಳು ದೇವಿ ದೇವಸ್ಥಾನಗಳು ಬೆಟ್ಟದಲ್ಲಿರೋ ದೇವಸ್ಥಾನಗಳಲ್ಲಿ ಈಶಾನ್ಯ ದಿಕ್ಕಲ್ಲಿ ಹರಿತಿರುವಂಥ ನದಿಯೇ ಶ್ರೇಷ್ಠವಾದಂಥ ಜಾಗ. ಬ್ರಹ್ಮಪುತ್ರ ನದಿಯಿಂದ ಹಿಡಿದು ಕಾಮಾಖ್ಯದಿಂದ ಹಿಡಿದು ನಮ್ಮ ಕರ್ನಾಟಕದಲ್ಲಿ ನಿಮಿಷಾಂಬ ದೇವಸ್ಥಾನ ಈಶಾನ್ಯ ದಿಕ್ಕಲ್ಲಿ ಹರಿತಾ ಇದೆ. ವರಹಸ್ವಾಮಿ ದೇವರು ಕಟ್ಟಿದ್ದಾರೆ, ಅಲ್ಲೂ ಕೂಡ ಈಶಾನ್ಯ ದಿಕ್ಕಲ್ಲಿ ನೀರು ಹರಿಯುತ್ತೆ, ಕಾವೇರಿ ನೀರು. ತುಂಬ ಟೆಂಪಲ್ಸ್ ಇದೆ. ಉದಾಹರಣೆಗೆ ಕೊಲ್ಲೂರು ಮೂಕಾಂಬಿಕೆ, ತುಂಬ ದೇವರುಗಳಿದೆ. ನದಿ ಹರಿತಾ ಇರುತ್ತೆ ಒಳಗಡೆ. ಇವೆಲ್ಲವೂ ಕೂಡ ಶಕ್ತಿ ದೇವತೆಗಳ ಶಕ್ತಿಯನ್ನು ಆಹ್ವಾನ ಮಾಡುವಂಥದ್ದೇ ನೈಸರ್ಗಿಕ ಗುಣ ನೀರಲ್ಲಿ. ನಾವು ಅದನ್ನೆಲ್ಲ ಆ ದೋಷಗಳನ್ನು ಪರಿಹಾರ ಮಾಡಿ ನದಿಗೆ ಬಿಟ್ಟಾಗ ಅದನ್ನ ಸಂಕಲ್ಪವನ್ನು ನೀವೇ ಮಾಡಬೇಕಾಗತ್ತೆ. ಆ ಸಂಕಲ್ಪವನ್ನು ಆ ಪದ್ಧತಿ ಅನುಸಾರವಾಗಿ ಮಾಡಿದಾಗ ಖಂಡಿತವಾಗಿ ಆ ದೋಷಗಳನ್ನು ವಿಮುಕ್ತಿ ಮಾಡಬಹುದು.